ಮೈಸೂರಿನಲ್ಲಿ ಇತ್ತೀಚೆಗೆ ಈ ಹುಸಿ ಬಾಂಬ್ ಬೆದರಿಕೆ ಕೇಸ್ಗಳ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿತ್ತು. ಆರೋಪಿ ಶ್ರೀನಿವಾಸ್ನನ್ನ ಅರೆಸ್ಟ್ ಮಾಡಿದ್ರು ದೆಹಲಿಯಿಂದ ಪೊಲೀಸರು ಬಂದು. ಈ ಶ್ರೀನಿವಾಸ್ ಹಿಸ್ಟ್ರಿ ಕೇಳಿ ಪೊಲೀಸರೇ ದಂಗಾಗಿದ್ದಾರೆ. ಈತ ಭಾರತದಲ್ಲಿ ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈ ತರ ಎಲ್ಲ ಬೆದರಿಕೆ ಹಾಕ್ತಾ ಇದ್ದಾನೆ. ಪಾಕಿಸ್ತಾನದ ಕೋರ್ಟು ಸರ್ಕಾರಿ ಕಚೇರಿಗಳಿಗೂ ಕೂಡ ಈ ಶ್ರೀನಿವಾಸ್ ಹುಸಿ ಬಾಂಬ್ ಕರೆಯನ್ನ ಮಾಡ್ತಾ ಇದ್ದ. ಸ್ನಾತಕೋತ್ತರ ಪದವಿ ಪಡೆದು ಈ ರೀತಿ ದೇಶದ್ರೋಹಿ ಕೆಲಸದಲ್ಲಿ ಭಾಗಿಯಾಗ್ತಾ ಇದ್ದ. ಸದ್ಯ ಲ್ಯಾಪ್ಟಾಪ್, ಮೊಬೈಲ್, ಸಿಮ್ ಎಲ್ಲವನ್ನು ಕೂಡ FSLಗೆ ರವಾನೆ ಮಾಡಲಾಗಿದೆ. ಸದ್ಯ ಈ ಶ್ರೀನಿವಾಸ್ ದೆಹಲಿ ಪೊಲೀಸರ ವಶದಲ್ಲಿದ್ದಾನೆ. ಮೈಸೂರಿನ ಶ್ರೀನಿವಾಸ್ ಲೂಯಿಸ್ ದೇಶಾದ್ಯಂತ ನೋಡಿ ಈತನೇ ಶ್ರೀನಿವಾಸ್ ಲೂಯಿಸ್. ಭಾರತದಾದ್ಯಂತ ಈತ ಅನೇಕ ಕೋರ್ಟ್ಗಳು, ವಿಧಾನಸಭೆ, ಸರ್ಕಾರಿ ಕಚೇರಿಗಳು, ಶಾಲಾ ಕಾಲೇಜುಗಳಿಗೆ 1100ಕ್ಕೂ ಹೆಚ್ಚು ಹುಸಿ ಬಾಂಬ್ ಬೆದರಿಕೆಗಳನ್ನು ಹಾಕಿದ. ಮಾರ್ಚ್ 27ನೇ ತಾರೀಕು ದೆಹಲಿ ಪೊಲೀಸರು ಮೈಸೂರಿನಲ್ಲಿ ಈತನನ್ನ ಬಂಧಿಸಿ ದೆಹಲಿಗೆ ಕರೆದೊಯ್ದಿದ್ದಾರೆ. 6 ದಿನಗಳ ಕಾಲ ತಮ್ಮ ಕಸ್ಟಡಿಗೆ ಪಡೆದಿದ್ರು. ಮೈಸೂರಿನಲ್ಲಿ ಇತ್ತೀಚೆಗೆ ಈ ಹುಸಿ ಬಾಂಬ್ ಬೆದರಿಕೆ ಕೇಸ್ಗಳ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿತ್ತು. ಆರೋಪಿ ಶ್ರೀನಿವಾಸ್ನನ್ನ ಅರೆಸ್ಟ್ ಮಾಡಿದ್ರು ದೆಹಲಿಯಿಂದ ಪೊಲೀಸರು ಬಂದು. ಈ ಶ್ರೀನಿವಾಸ್ ಹಿಸ್ಟ್ರಿ ಕೇಳಿ ಪೊಲೀಸರೇ ದಂಗಾಗಿದ್ದಾರೆ. ಈತ ಭಾರತದಲ್ಲಿ ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈ ತರ ಎಲ್ಲ ಬೆದರಿಕೆ ಹಾಕ್ತಾ ಇದ್ದಾನೆ. ಪಾಕಿಸ್ತಾನದ ಕೋರ್ಟು ಸರ್ಕಾರಿ ಕಚೇರಿಗಳಿಗೂ ಕೂಡ ಈ ಶ್ರೀನಿವಾಸ್ ಹುಸಿ ಬಾಂಬ್ ಕರೆಯನ್ನ ಮಾಡ್ತಾ ಇದ್ದ. ಸ್ನಾತಕೋತ್ತರ ಪದವಿ ಪಡೆದು ಈ ರೀತಿ ದೇಶದ್ರೋಹಿ ಕೆಲಸದಲ್ಲಿ ಭಾಗಿಯಾಗ್ತಾ ಇದ್ದ. ಸದ್ಯ ಲ್ಯಾಪ್ಟಾಪ್, ಮೊಬೈಲ್, ಸಿಮ್ ಎಲ್ಲವನ್ನು ಕೂಡ FSLಗೆ ರವಾನೆ ಮಾಡಲಾಗಿದೆ. ಸದ್ಯ ಈ ಶ್ರೀನಿವಾಸ್ ದೆಹಲಿ ಪೊಲೀಸರ ವಶದಲ್ಲಿದ್ದಾನೆ. ಮೈಸೂರಿನ ಶ್ರೀನಿವಾಸ್ ಲೂಯಿಸ್ ದೇಶಾದ್ಯಂತ ನೋಡಿ ಈತನೇ ಶ್ರೀನಿವಾಸ್ ಲೂಯಿಸ್. ಭಾರತದಾದ್ಯಂತ ಈತ ಅನೇಕ ಕೋರ್ಟ್ಗಳು, ವಿಧಾನಸಭೆ, ಸರ್ಕಾರಿ ಕಚೇರಿಗಳು, ಶಾಲಾ ಕಾಲೇಜುಗಳಿಗೆ 1100ಕ್ಕೂ ಹೆಚ್ಚು ಹುಸಿ ಬಾಂಬ್ ಬೆದರಿಕೆಗಳನ್ನು ಹಾಕಿದ. ಮಾರ್ಚ್ 27ನೇ ತಾರೀಕು ದೆಹಲಿ ಪೊಲೀಸರು ಮೈಸೂರಿನಲ್ಲಿ ಈತನನ್ನ ಬಂಧಿಸಿ ದೆಹಲಿಗೆ ಕರೆದೊಯ್ದಿದ್ದಾರೆ. 6 ದಿನಗಳ ಕಾಲ ತಮ್ಮ ಕಸ್ಟಡಿಗೆ ಪಡೆದಿದ್ರು. ಮೈಸೂರಿನಲ್ಲಿ ಇತ್ತೀಚೆಗೆ ಈ ಹುಸಿ ಬಾಂಬ್ ಬೆದರಿಕೆ ಕೇಸ್ಗಳ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿತ್ತು. ಆರೋಪಿ ಶ್ರೀನಿವಾಸ್ನನ್ನ ಅರೆಸ್ಟ್ ಮಾಡಿದ್ರು ದೆಹಲಿಯಿಂದ ಪೊಲೀಸರು ಬಂದು. ಈ ಶ್ರೀನಿವಾಸ್ ಹಿಸ್ಟ್ರಿ ಕೇಳಿ ಪೊಲೀಸರೇ ದಂಗಾಗಿದ್ದಾರೆ. ಈತ ಭಾರತದಲ್ಲಿ ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈ ತರ ಎಲ್ಲ ಬೆದರಿಕೆ ಹಾಕ್ತಾ ಇದ್ದಾನೆ. ಪಾಕಿಸ್ತಾನದ ಕೋರ್ಟು ಸರ್ಕಾರಿ ಕಚೇರಿಗಳಿಗೂ ಕೂಡ ಈ ಶ್ರೀನಿವಾಸ್ ಹುಸಿ ಬಾಂಬ್ ಕರೆಯನ್ನ ಮಾಡ್ತಾ ಇದ್ದ. ಸ್ನಾತಕೋತ್ತರ ಪದವಿ ಪಡೆದು ಈ ರೀತಿ ದೇಶದ್ರೋಹಿ ಕೆಲಸದಲ್ಲಿ ಭಾಗಿಯಾಗ್ತಾ ಇದ್ದ. ಸದ್ಯ ಲ್ಯಾಪ್ಟಾಪ್, ಮೊಬೈಲ್, ಸಿಮ್ ಎಲ್ಲವನ್ನು ಕೂಡ FSLಗೆ ರವಾನೆ ಮಾಡಲಾಗಿದೆ. ಸದ್ಯ ಈ ಶ್ರೀನಿವಾಸ್ ದೆಹಲಿ ಪೊಲೀಸರ ವಶದಲ್ಲಿದ್ದಾನೆ. ಮೈಸೂರಿನ ಶ್ರೀನಿವಾಸ್ ಲೂಯಿಸ್ ದೇಶಾದ್ಯಂತ ನೋಡಿ ಈತನೇ ಶ್ರೀನಿವಾಸ್ ಲೂಯಿಸ್. ಭಾರತದಾದ್ಯಂತ ಈತ ಅನೇಕ ಕೋರ್ಟ್ಗಳು, ವಿಧಾನಸಭೆ, ಸರ್ಕಾರಿ ಕಚೇರಿಗಳು, ಶಾಲಾ ಕಾಲೇಜುಗಳಿಗೆ 1100ಕ್ಕೂ ಹೆಚ್ಚು ಹುಸಿ ಬಾಂಬ್ ಬೆದರಿಕೆಗಳನ್ನು ಹಾಕಿದ. ಮಾರ್ಚ್ 27ನೇ ತಾರೀಕು ದೆಹಲಿ ಪೊಲೀಸರು ಮೈಸೂರಿನಲ್ಲಿ ಈತನನ್ನ ಬಂಧಿಸಿ ದೆಹಲಿಗೆ ಕರೆದೊಯ್ದಿದ್ದಾರೆ. 6 ದಿನಗಳ ಕಾಲ ತಮ್ಮ ಕಸ್ಟಡಿಗೆ ಪಡೆದಿದ್ರು. ಮೈಸೂರಿನಲ್ಲಿ ಇತ್ತೀಚೆಗೆ ಈ ಹುಸಿ ಬಾಂಬ್ ಬೆದರಿಕೆ ಕೇಸ್ಗಳ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿತ್ತು. ಆರೋಪಿ ಶ್ರೀನಿವಾಸ್ನನ್ನ ಅರೆಸ್ಟ್ ಮಾಡಿದ್ರು ದೆಹಲಿಯಿಂದ ಪೊಲೀಸರು ಬಂದು. ಈ ಶ್ರೀನಿವಾಸ್ ಹಿಸ್ಟ್ರಿ ಕೇಳಿ ಪೊಲೀಸರೇ ದಂಗಾಗಿದ್ದಾರೆ. ಈತ ಭಾರತದಲ್ಲಿ ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈ ತರ ಎಲ್ಲ ಬೆದರಿಕೆ ಹಾಕ್ತಾ ಇದ್ದಾನೆ. ಪಾಕಿಸ್ತಾನದ ಕೋರ್ಟು ಸರ್ಕಾರಿ ಕಚೇರಿಗಳಿಗೂ ಕೂಡ ಈ ಶ್ರೀನಿವಾಸ್ ಹುಸಿ ಬಾಂಬ್ ಕರೆಯನ್ನ ಮಾಡ್ತಾ ಇದ್ದ. ಸ್ನಾತಕೋತ್ತರ ಪದವಿ ಪಡೆದು ಈ ರೀತಿ ದೇಶದ್ರೋಹಿ ಕೆಲಸದಲ್ಲಿ ಭಾಗಿಯಾಗ್ತಾ ಇದ್ದ. ಸದ್ಯ ಲ್ಯಾಪ್ಟಾಪ್, ಮೊಬೈಲ್, ಸಿಮ್ ಎಲ್ಲವನ್ನು ಕೂಡ FSLಗೆ ರವಾನೆ ಮಾಡಲಾಗಿದೆ. ಸದ್ಯ ಈ ಶ್ರೀನಿವಾಸ್ ದೆಹಲಿ ಪೊಲೀಸರ ವಶದಲ್ಲಿದ್ದಾನೆ. ಮೈಸೂರಿನ ಶ್ರೀನಿವಾಸ್ ಲೂಯಿಸ್ ದೇಶಾದ್ಯಂತ ನೋಡಿ ಈತನೇ ಶ್ರೀನಿವಾಸ್ ಲೂಯಿಸ್. ಭಾರತದಾದ್ಯಂತ ಈತ ಅನೇಕ ಕೋರ್ಟ್ಗಳು, ವಿಧಾನಸಭೆ, ಸರ್ಕಾರಿ ಕಚೇರಿಗಳು, ಶಾಲಾ ಕಾಲೇಜುಗಳಿಗೆ 1100ಕ್ಕೂ ಹೆಚ್ಚು ಹುಸಿ ಬಾಂಬ್ ಬೆದರಿಕೆಗಳನ್ನು ಹಾಕಿದ. ಮಾರ್ಚ್ 27ನೇ ತಾರೀಕು ದೆಹಲಿ ಪೊಲೀಸರು ಮೈಸೂರಿನಲ್ಲಿ ಈತನನ್ನ ಬಂಧಿಸಿ ದೆಹಲಿಗೆ ಕರೆದೊಯ್ದಿದ್ದಾರೆ. 6 ದಿನಗಳ ಕಾಲ ತಮ್ಮ ಕಸ್ಟಡಿಗೆ ಪಡೆದಿದ್ರು.
ಮೈಸೂರಿನಲ್ಲಿ ಇತ್ತೀಚೆಗೆ ಈ ಹುಸಿ ಬಾಂಬ್ ಬೆದರಿಕೆ ಕೇಸ್ಗಳ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿತ್ತು. ಆರೋಪಿ ಶ್ರೀನಿವಾಸ್ನನ್ನ ಅರೆಸ್ಟ್ ಮಾಡಿದ್ರು ದೆಹಲಿಯಿಂದ ಪೊಲೀಸರು ಬಂದು. ಈ ಶ್ರೀನಿವಾಸ್ ಹಿಸ್ಟ್ರಿ ಕೇಳಿ ಪೊಲೀಸರೇ ದಂಗಾಗಿದ್ದಾರೆ. ಈತ ಭಾರತದಲ್ಲಿ ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈ ತರ ಎಲ್ಲ ಬೆದರಿಕೆ ಹಾಕ್ತಾ ಇದ್ದಾನೆ. ಪಾಕಿಸ್ತಾನದ ಕೋರ್ಟು ಸರ್ಕಾರಿ ಕಚೇರಿಗಳಿಗೂ ಕೂಡ ಈ ಶ್ರೀನಿವಾಸ್ ಹುಸಿ ಬಾಂಬ್ ಕರೆಯನ್ನ ಮಾಡ್ತಾ ಇದ್ದ. ಸ್ನಾತಕೋತ್ತರ ಪದವಿ ಪಡೆದು ಈ ರೀತಿ ದೇಶದ್ರೋಹಿ ಕೆಲಸದಲ್ಲಿ ಭಾಗಿಯಾಗ್ತಾ ಇದ್ದ. ಸದ್ಯ ಲ್ಯಾಪ್ಟಾಪ್, ಮೊಬೈಲ್, ಸಿಮ್ ಎಲ್ಲವನ್ನು ಕೂಡ FSLಗೆ ರವಾನೆ ಮಾಡಲಾಗಿದೆ. ಸದ್ಯ ಈ ಶ್ರೀನಿವಾಸ್ ದೆಹಲಿ ಪೊಲೀಸರ ವಶದಲ್ಲಿದ್ದಾನೆ. ಮೈಸೂರಿನ ಶ್ರೀನಿವಾಸ್ ಲೂಯಿಸ್ ದೇಶಾದ್ಯಂತ ನೋಡಿ ಈತನೇ ಶ್ರೀನಿವಾಸ್ ಲೂಯಿಸ್. ಭಾರತದಾದ್ಯಂತ ಈತ ಅನೇಕ ಕೋರ್ಟ್ಗಳು, ವಿಧಾನಸಭೆ, ಸರ್ಕಾರಿ ಕಚೇರಿಗಳು, ಶಾಲಾ ಕಾಲೇಜುಗಳಿಗೆ 1100ಕ್ಕೂ ಹೆಚ್ಚು ಹುಸಿ ಬಾಂಬ್ ಬೆದರಿಕೆಗಳನ್ನು ಹಾಕಿದ್ದ. ಮಾರ್ಚ್ 27ನೇ ತಾರೀಕು ದೆಹಲಿ ಪೊಲೀಸರು ಮೈಸೂರಿನಲ್ಲಿ ಈತನನ್ನ ಬಂಧಿಸಿ ದೆಹಲಿಗೆ ಕರೆದೊಯ್ದಿದ್ದಾರೆ. 6 ದಿನಗಳ ಕಾಲ ತಮ್ಮ ಕಸ್ಟಡಿಗೆ ಪಡೆದಿದ್ರು. ಮೈಸೂರಿನಲ್ಲಿ ಇತ್ತೀಚೆಗೆ ಈ ಹುಸಿ ಬಾಂಬ್ ಬೆದರಿಕೆ ಕೇಸ್ಗಳ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿತ್ತು. ಆರೋಪಿ ಶ್ರೀನಿವಾಸ್ನನ್ನ ಅರೆಸ್ಟ್ ಮಾಡಿದ್ರು ದೆಹಲಿಯಿಂದ ಪೊಲೀಸರು ಬಂದು. ಈ ಶ್ರೀನಿವಾಸ್ ಹಿಸ್ಟ್ರಿ ಕೇಳಿ ಪೊಲೀಸರೇ ದಂಗಾಗಿದ್ದಾರೆ. ಈತ ಭಾರತದಲ್ಲಿ ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈ ತರ ಎಲ್ಲ ಬೆದರಿಕೆ ಹಾಕ್ತಾ ಇದ್ದಾನೆ. ಪಾಕಿಸ್ತಾನದ ಕೋರ್ಟು ಸರ್ಕಾರಿ ಕಚೇರಿಗಳಿಗೂ ಕೂಡ ಈ ಶ್ರೀನಿವಾಸ್ ಹುಸಿ ಬಾಂಬ್ ಕರೆಯನ್ನ ಮಾಡ್ತಾ ಇದ್ದ. ಸ್ನಾತಕೋತ್ತರ ಪದವಿ ಪಡೆದು ಈ ರೀತಿ ದೇಶದ್ರೋಹಿ ಕೆಲಸದಲ್ಲಿ ಭಾಗಿಯಾಗ್ತಾ ಇದ್ದ. ಸದ್ಯ ಲ್ಯಾಪ್ಟಾಪ್, ಮೊಬೈಲ್, ಸಿಮ್ ಎಲ್ಲವನ್ನು ಕೂಡ FSLಗೆ ರವಾನೆ ಮಾಡಲಾಗಿದೆ. ಸದ್ಯ ಈ ಶ್ರೀನಿವಾಸ್ ದೆಹಲಿ ಪೊಲೀಸರ ವಶದಲ್ಲಿದ್ದಾನೆ. ಮೈಸೂರಿನ ಶ್ರೀನಿವಾಸ್ ಲೂಯಿಸ್ ದೇಶಾದ್ಯಂತ ನೋಡಿ ಈತನೇ ಶ್ರೀನಿವಾಸ್ ಲೂಯಿಸ್. ಭಾರತದಾದ್ಯಂತ ಈತ ಅನೇಕ ಕೋರ್ಟ್ಗಳು, ವಿಧಾನಸಭೆ, ಸರ್ಕಾರಿ ಕಚೇರಿಗಳು, ಶಾಲಾ ಕಾಲೇಜುಗಳಿಗೆ 1100ಕ್ಕೂ ಹೆಚ್ಚು ಹುಸಿ ಬಾಂಬ್ ಬೆದರಿಕೆಗಳನ್ನು ಹಾಕಿದ್ದ. ಮಾರ್ಚ್ 27ನೇ ತಾರೀಕು ದೆಹಲಿ ಪೊಲೀಸರು ಮೈಸೂರಿನಲ್ಲಿ ಈತನನ್ನ ಬಂಧಿಸಿ ದೆಹಲಿಗೆ ಕರೆದೊಯ್ದಿದ್ದಾರೆ. 6 ದಿನಗಳ ಕಾಲ ತಮ್ಮ ಕಸ್ಟಡಿಗೆ ಪಡೆದಿದ್ರು. ಮೈಸೂರಿನಲ್ಲಿ ಇತ್ತೀಚೆಗೆ ಈ ಹುಸಿ ಬಾಂಬ್ ಬೆದರಿಕೆ ಕೇಸ್ಗಳ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿತ್ತು. ಆರೋಪಿ ಶ್ರೀನಿವಾಸ್ನನ್ನ ಅರೆಸ್ಟ್ ಮಾಡಿದ್ರು ದೆಹಲಿಯಿಂದ ಪೊಲೀಸರು ಬಂದು. ಈ ಶ್ರೀನಿವಾಸ್ ಹಿಸ್ಟ್ರಿ ಕೇಳಿ ಪೊಲೀಸರೇ ದಂಗಾಗಿದ್ದಾರೆ. ಈತ ಭಾರತದಲ್ಲಿ ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈ ತರ ಎಲ್ಲ ಬೆದರಿಕೆ ಹಾಕ್ತಾ ಇದ್ದಾನೆ. ಪಾಕಿಸ್ತಾನದ ಕೋರ್ಟು ಸರ್ಕಾರಿ ಕಚೇರಿಗಳಿಗೂ ಕೂಡ ಈ ಶ್ರೀನಿವಾಸ್ ಹುಸಿ ಬಾಂಬ್ ಕರೆಯನ್ನ ಮಾಡ್ತಾ ಇದ್ದ. ಸ್ನಾತಕೋತ್ತರ ಪದವಿ ಪಡೆದು ಈ ರೀತಿ ದೇಶದ್ರೋಹಿ ಕೆಲಸದಲ್ಲಿ ಭಾಗಿಯಾಗ್ತಾ ಇದ್ದ. ಸದ್ಯ ಲ್ಯಾಪ್ಟಾಪ್, ಮೊಬೈಲ್, ಸಿಮ್ ಎಲ್ಲವನ್ನು ಕೂಡ FSLಗೆ ರವಾನೆ ಮಾಡಲಾಗಿದೆ. ಸದ್ಯ ಈ ಶ್ರೀನಿವಾಸ್ ದೆಹಲಿ ಪೊಲೀಸರ ವಶದಲ್ಲಿದ್ದಾನೆ. ಮೈಸೂರಿನ ಶ್ರೀನಿವಾಸ್ ಲೂಯಿಸ್ ದೇಶಾದ್ಯಂತ ನೋಡಿ ಈತನೇ ಶ್ರೀನಿವಾಸ್ ಲೂಯಿಸ್.